ನಾನು ಎಲ್ಲಿ ಬಾಣೆತನ ಮಾಡ್ಕಂತೀನಿ ಅಂತ ಕೇಳಿರಿ ಎಲ್ಲಪ್ಪ ಅಂದ್ರ ನಮ್ದು ಚಿಕನ್ ರೆಡಿ ಆಗತೈತಿ ನೋಡ್ರಿ. ಹಂಗೆ ಚಿಕನ್ ನಂಗ ಕಮೆಂಟ್ ನೋಡಿ ನಿಜ ಹೇಳ್ಬೇಕಂದ್ರೆ ಕಣ್ಣಾಗ ನೀರೇ ಬಂದ್ಬಿಟ್ಟ. ಪಾಯಸ ಮಾಡ್ಕೊಳಕತ್ತಾಳ ನಮ್ಮ ಸಾನಿ ನೋಡ್ರಿ ಹೆಂಗ್ ಮಕ್ಕಂದ. ಹಾಲು ಬುಟ್ಟಾಳ ಇವಾಗ ಸದ್ಯಕ್ಕೆ ಹಾಲು ಸಾನಿವಿ. ನಿಜ ಹೇಳ್ಬೇಕಂದ್ರ ಕಮೆಂಟ್ ನೋಡಿ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ನಮ್ಮ ಫ್ಯಾಮಿಲಿಲಾಗ್ಲಿ ನಮ್ಮ ಮನೆಗೆ ಅಲ್ಲಿ ಇಷ್ಟೊಂದು ಕಾಳಜಿ ಕೇರ್ ನನ್ಗೆ ಯಾರು ಮಾಡಿಲ್ಲ. ಇವಸ ಹಾಲು ಬುಟ್ಟಾಳ ಸದ್ಯಕ್ಕೆ. ನಮ್ಮ ಮನೆಗೆ ದೇವ್ರ ಫೋಟೋ ಇಡ್ಲಕ್ ಇದಿರ್ಲಿಲ್ಲ, ಅದಕ್ಕೆ ತಗೊಂಬಂದಿವಿ. ಅಲ್ಲಿ ಒಡೆಕ್ ಹಚ್ಚಿ ಹಿಡ್ಕಲ್ಲನ? ಹಾ ಅಷ್ಟೇ. ಇನ್ನೂ ಸ್ವಲ್ಪ ಸರ್ಸ ಆ ಕಡೆ ಅಲ್ಲಿ ಮಳೆ ಅಡ್ಡ ಐತಿ. ಸ್ವಲ್ಪ ಜರಸ್ ತೆಗಿಬೇಡ. ಇದು ಜರಸ್ ಈ ಕಡೆ ರೈಟ್ ಸೈಡ್. ಹಾ ಸಾಕು ಬಿಡು. ಹಾ ಅಷ್ಟೇ. ಇರ್ಲಿ ತಗ. ಹಾ ಸಾಕ್ರಿ ಯಾಕ್ರಿ? ಇಲ್ಲಿ ನೋಡ್ರಿ ಕಿಂದ ದರ್ಬಾರ್ ನೋಡ್ರಿ ದೇವ್ರ ಫೋಟೋಸ್ ಎಲ್ಲ ಹೆಂಗ್ ಮಾಡಕ್. ಬಿದ್ದ ತಂತೀನಪ್ಪಿ. ಏಮೋ ನೀನ್ ಈ ಕಡೆ ಬಾ. ಇಲ್ಲಿ ಬಾ. ಈಗ ಅದನ್ನ ಹೊಡಿತಾನ. ಈಗ ಹೊಡೆದ್ಮೇಲೆ ದೇವ್ರೆಲ್ಲ ಅದಕ್ಕೊಂದು ಮಳೆ ಹೊಡಿತೇನೆ ನೋಡಿ ಸಣ್ಣ. ಕೊಡ್ಲೇನ? ಬಾ ಸಾನ್ ಇಲ್ಗ ಹಿಡಿಗ. ಬಾ 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 ಅಂಬ ಬರ್ತದ. ಬಾ 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 ಇಲ್ಲ ಬಾ. ನೋಡ್ರಿ ನಾವು ಇಲ್ಲಿ ಬುಟ್ಟು ಹೊಂಟಿ ಅಂಬೋದು ಹೆಂಗ್ ಮಾಡಿದ್ರೆ ಒಡ್ಡೆ ಇಲ್ಲದ ಒಡ್ಡೆ ಬರಕತ್ತಳಕ್ಕೆ. ಅಲ್ಲಿ ಇಂದ ಎಲ್ಲಿ ಕೊಟ್ಟೆ ಬರ್ತೀವಿ ಸೋನಮ್ಮ? ಎಲ್ಲಿ ಕೊಟ್ಟೆ ಬರ್ತೀವಿ? ಸೌಂಡ್ ನೋಡಿ ಗಪ್ಪ ಕರೆ ಬಾಯಿಗೆ ಏನು ಚಾಕ್ಲೇಟ್ ಅನ್ನೋದು? ಚಾಕ್ಲೇಟ್ ತಿಂದ ಐತಿ ನೋಡ್ರಿ. ಅಂಬ ಬಂತಿಲ್ಲ ಅಂಬಗ. ಅಂಬ 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 ಏನ್ ಮಾಡ್ಕೊಳಕತ್ತಿ? ಪಾಯಸ ಮಾಡ್ಕೊಳಕತ್ತಾಳ ನಮ್ಮ ಸಾನಿ ನೋಡ್ರಿ ಹೆಂಗ್ ಮಕ್ಕಂದ ಸೋಫಾ ಮೇಲೆ. ಟಿವಿ ನೋಡಕತ್ತಾಳ ಆಕಿ ಕಾಲ್ ಮೇಲೆ ಕಾಲು ಹಾಕ್ಯಂದ. ಹಂಗೆ ನಮ್ದು ಚಿಕನ್ ರೆಡಿ ಆಗತೈತಿ ನೋಡ್ರಿ. ಹಂಗೆ ಚಿಕನ್ ನಾವು ಇತ್ತೀಚಿಗೆ ರೆಸಿಪಿನ ಹೇಳೋದಿವಿ ಅಲ್ಲ, ಅದನ್ನು ತೋರಿಸಿ ನಾನು. ನೋಡ್ರಿ ಹೆಂಗ್ ಮಕ್ಕಳ ಕಾಲ್ ಮೇಲೆ ಕಾಲು ಹಾಕ್ಯಂದು ಟಿವಿ ನೋಡಿ. ಹಾಂ ರೆಸಿಪಿನ ತೋರ್ಸಕತ್ತೆ ನೀನು? ಚಿಕನ್ ರೆಸಿಪಿ ನಾನು ಹೊಸದಾಗಿ ಏನಾದರೂ ಮಾಡಿದ್ರೆ ಮಾಡ್ತೀನಲ್ಲ, ಅದಕ್ಕೆ ಚಿಕನ್ ರೆಸಿಪಿ ತೋರಿಸಲಂತ ಒಬ್ಬೊಬ್ಬರು ಕಮೆಂಟ್ ಹಾಕ್ತಾರೆ. ಗ್ರೀನ್ ಚಿಕನ್ ರೆಸಿಪಿ ತೋರ್ಸಂದಿದ್ರಿ. ನಾನು ಗ್ರೀನ್ ಚಿಕನ್ ಮಾಡಿಲ್ಲ ಇವತ್ತು. ಇದು ನನ್ನ ಫೇವ್ರೆಟ್ ಅಲ್ಲ, ಅದಕ್ಕೆ ಇದನ್ನ ಭಾಳ ಮಾಡ್ತಾಳ. ಭಾರಿ ಟೇಸ್ಟ್ ಇರುತ್ತೆ ಇದು. ಹಂಗಾಗಿ ಇದನ್ನ ಮಾಡೋದು ಯಾವುದು ಅದು ಭಾಳ ದಿವಸ ಆಯ್ತು, ಅದಕ್ಕೆ ನಿನಗೆ ತೋರ್ಸಂದೆ ನಾನು ರೆಸಿಪಿನ. ಅದನ್ನ ಭಾನುವಾರ ಮಾಡ್ತೀವಿ. ಭಾನುವಾರ ಚಿಕನ್ ಮಾಡ್ತೀವಲ್ಲ, ಭಾನುವಾರ ಅದೇ ತೋರಿಸ್ತೀವಿ ಗ್ರೀನ್ ಚಿಕನ್. ನಿಮ್ಗೆ ಇದ್ರ ರೆಸಿಪಿ ಬೇಕಂದ್ರೆ ಕೇಳ್ರಿ, ಇದನ್ನು ಮಾಡಿ ತೋರಿಸ್ತಾಳ. ಟೇಸ್ಟ್ ಭಾಳ ಇರುತ್ತೆ ಇದನ್ನು ಅಲ್ಲ. ಇದು ಯಾವಾಗ ಭಾಳ ದಿವಸ ಆತಲ್ಲ ತೋರಿಸಿ. ನಮ್ಮ ಹೊಸ ಸಬ್ಸ್ಕ್ರೈಬರ್ ಕೇಳ್ತಿರ್ತಾರೆ. ನಾವು ಹಳೇದ್ರಾಗೆಲ್ಲ ಹಾಕಿರಲ್ಲ, ಹಳೇದ್ರಾಗೆಲ್ಲ ಇರುತ್ತೆ ನೋಡಿದ್ರೆ. ಹೌದು. ಈ ಕಡೆ ಪಾಯಸ ರೆಡಿ ಮಾಡ್ಕೊಂಡಿನಿ. ಪಾಯಸ ಆಗೈತಿ, ಚಿಕನ್ ಆಗೈತೆ ಅನ್ಸುತ್ತೆ. ಈಗ ಮುದ್ದೆ ಮಾಡ್ಬೇಕು. ಕೃಷ್ಣಗೊಂದು 4 ರೊಟ್ಟಿ ಅವ, ಅನ್ನ ಐತಿ. ಸ್ವಲ್ಪ ಮುದ್ದೆ ಮಾಡಿ ಕುದೈತೆ ಅನ್ನೋದು ಕಳಿಸ್ಲೇ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಿಲಾರಿ ಜಡಿ ಯೂಟ್ಯೂಬ್ ಚಾನಲ್. ನಾನು ಮಾತಾಡು. ಮತ್ತೆ ಹಿಡ್ಕೋಬಾರ್ದು, ಹಂಗೆ ಮಾತಾಡು. ನೀನು ಮಾತಾಡು. ಭಾಳ ಜನ ಕಮೆಂಟ್ ಹಾಕಿದ್ರಿ
ಭಾಳ ಖುಷಿ ಆಯ್ತು ನಮಗಂತೂ ನೋಡಿ ಕೇಶಿಂದ. ಏಯ್ ಎಲ್ಲಿಗೆ ಓದ್ತಿ? ಮಾತಾಡಿಲ್ಲ. ಹಾಯ್ ಮಾಡಿ. ಹಾಯ್ ಮಾಡಿ. ಭಾಳ ಜನ ಏನೇನು ಕಮೆಂಟ್ ಹಾಕಿರಿ ಅಂತಂದ್ರೆ ನೀರು ಕುಡೀರಿ ಜಾಸ್ತಿ, ಸ್ವಲ್ಪ ವಾಕಿಂಗ್ ಮಾಡಿರಿ, ಆಮೇಲೆ ಹಣ್ಣು ತಿನ್ನಿರಿ ಅಂತೇಳಿ ಕೇಶಿಂದ ರೆಸ್ಟ್ ಮಾಡಿರಿ ಅಂತೇಳಿ. ನಾನು ಇವಾಗ ರೆಸ್ಟ್ ಮಾಡಕತ್ತೀನಿ, ನೀರನ್ನು ಕುಡಿಯಕತ್ತೀನಿ. ಬಿಸಿನೀರು ಕುಡಿ ಅಂತ ಹೇಳಿದ್ರಲ್ಲ ಡಾಕ್ಟ್ರ್ ನನಗೆ. ಯಾಕಮ್ಮ ನೀಡ್ಕತ್ತೆ? ಹಿಡ್ಕ ನೀರು ಅದೆಲ್ಲ ಕುಡಿ ಅಂತ ಅಂದಿದ್ರಲ್ಲ, ನೀರು ಕುಡಿಯಕತ್ತೀನಿ ಬಿಸಿನೀರು. ಆ ಬಿಸಿನೀರು ಇಷ್ಟು ದಿನ ತಣ್ಣೀರು ಕುಡಿತಿದ್ದಲ್ಲ, ಬಿಸಿನೀರು ಕುಡಿಯೋದಕ್ಕೆ ಸ್ವಲ್ಪ ನೆಗಡಿ ಬಂದಂಗೆ ಆಗ್ಬಿಟ್ಟೈತೆ ನನಗಂತೂ. ಆ ಬೆಳಿಗ್ಗೆ ಹೊತ್ತು ತಣ್ಣಗಿರುತ್ತಲ್ಲ. ಮತ್ತು ಇನ್ನೊಂದು ಏನಂತಂದ್ರೆ ನಮ್ಮದು ಸಿಲ್ವರ್ ಬಟನ್ ಎಷ್ಟೊತ್ತಿಗೆ ಬರ್ತಿತ್ತು, ಅದು ಕೃಷ್ಣ ಏನೋ ಮಿಸ್ಟೇಕ್ ಮಾಡ್ಯಾನ. ಇವಾಗ ಫ್ಯಾನ್ ಕಾರ್ಡ್ದು ನಾವು ಹೋಗಿ ಚೇಂಜ್ ಮಾಡಿಸ್ಬೇಕು ಹೆಸರು. ಸೊ ಎಲ್ಲರಿಗೂ ನಮಸ್ಕಾರ. ಏನಪ್ಪ ಅಂದ್ರೆ ಭಾಳ ಜನ ಕಮೆಂಟ್ ಹಾಕಿದ್ರಿ, ಮಮತಾಗ ವಾಟ್ರ್ ಕುಡಿಯೋಕೆ ಹೇಳ್ರಿ, ಹಂಗೆ ನೀವು ಹೆಲ್ಪ್ ಮಾಡಿರಿ ಕೆಲಸದಲ್ಲಿ ಬರ್ರಿ. ಇವಾಗ ಸ್ವಲ್ಪ ಪ್ಯಾನ್ ಕಾರ್ಡ್ ಅಪ್ಡೇಟ್ ಮಾಡ್ಸೋಕೆ ಹೊಂಟೀನಿ. ಅದು ಯೂಟ್ಯೂಬ್ದು ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟೈತಿ. ನಾನು ಬರೀ ಇದೇ ಹಣೆ ಬರಾಗಿವತ್ತು. ಯೂಟ್ಯೂಬ್ ಚಾನಲ್ ಮಾಡಿದಾಗಲಿಂದ ಹಿಡ್ದು ಅದು ಪ್ರಾಬ್ಲಮ್ ಇದು ಪ್ರಾಬ್ಲಮ್ಮು, ಒಂದ್ಸಲ ಏನೇನೋ ಆಗ್ತಿರ್ತಾವೆ. ನನಗೆ ಅದು ಅರ್ಥನೇ ಆಗಲ್ಲ. ಸ್ವಲ್ಪ ಮಿಸ್ಟೇಕ್ ಆಗಿ ಏನೇನೋ ಆಗತ್ಬಿಟ್ಟು. ಸೊ ಇವಾಗ ಒಂದು ಯೂಟ್ಯೂಬ್ದು ಇದು ಮಾಡ್ಸೋಕೆ ಹೊಂಟೀನಿ. ಅದು ಕೃಷ್ಣ ಕುಮಾರ್ ಅಂತ ಹಾಕ್ಬಿಟ್ಟಿದ್ನಿ, ಅದು ಮಿಸ್ಟೇಕ್ ಆಗ್ಬಿಡೋದು ಅಂತ. ಅದಕ್ಕೆ ಇವಾಗ ಪ್ಯಾನ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಬೇಕು ಹೆಸರು. ಅಪ್ಡೇಟ್ ಮಾಡಿಸಿದ್ಮೇಲೆ ಎಲ್ಲ ವರ್ಕ್ ಆಗುತ್ತೆ ಅಂತ ಹೇಳ್ಯಾರ. ಸಿಲ್ವರ್ ಬಟನ್ ನಾವು ಇದು ತಗೊಂಬಂದಿದ್ವಿ ಅಲ್ಲ, ಇಲ್ಲೇ ಎಲ್ಲ ಅಷ್ಟು ಇಟ್ಬಿಟ್ಟು ದೇವ್ರದ್ದು ಸಾಮಾನ್ಯಗಳು. ನನಗೆ ಏನಂದ್ರೆ ಇದು ಕಳಸ ಇಡಕ್ಕ ಇರಲಿಲ್ಲ, ನಾನು ಅಲ್ಲಿ ಮ್ಯಾಲೆ ಇಡ್ತಿದ್ದೆ, ನಿಲ್ತಿರ್ಲಿಲ್ಲ. ಅದಕ್ಕೆ ನೋಡ್ರಿ ಇದ್ರಂಗೆ ರೆಡಿ ಮಾಡಿಸ್ಯಾಳ ಮಮ್ಮ. ಇದ್ರಂಗೆ ರೆಡಿ ಮಾಡಿಸ್ಯಾಳ ನೋಡ್ರಿ ಮಮತಾ. ಚಂದ ಕಾಣಿಸುತ್ತ. ಅವಾಗ ಪೂಜೆ ಮಾಡ್ಬೇಕಂದ್ರೆ ಆಕಿ ಅಲ್ಲಿಟ್ಟು ಇಲ್ಲಿ ಕುರ್ಜಿ ಹಾಕಿ ಮಾಡ್ತಿದ್ಲು. ಇವಾಗ ಆರಾಮಾಗಿ ಇದೊಂದು ಸ್ವಲ್ಪ ಈ ಕಡೆ ಬಿಡಬೇಕಾಗಿತ್ತು. ಅದೊಂದು ಮಿಸ್ಟೇಕ್ ಮಾಡಿದ್ವಲ್ಲ. ನಾನೇ ಹೇಳಿದ್ದು, ನಾನಿಲ್ಲ ಮದ್ದಿಗೆ ಹಾಕಂದೆ. ನಡ್ರಿ ಓಮ್ರಿ. ಇಷ್ಟ ಆತ ನಿನಗೆ ಇದು? ಇಷ್ಟ ಆಯ್ತು ನಡಿ. ಏನು ನಿನ್ ಕಿವೇನೋ ಹಾಕ್ಯಂದ್ರ ಚಂದ ಕಾಣತ್. ನೀ ಕಿವೇನೋ ಹಾಕ್ಯಂದ್ರ ಎಲ್ಲಿ ಅವು ಒಂದು ನಾರ್ಮಲ್ ಇರಾಗ ಹಾಕ್ಯ. ಸೊ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಮಾಡ್ಯಾಳ ಮಮತಮ್ಮ. ನನಗೆ ಗೊತ್ತು ಹೊರಗೆ ಹೋದ್ವಿ, ಅದು ಕೆಲಸ ಆಗಲಿಲ್ಲ. ಭಾಳ ಜನ ಇನ್ನೊಂದು ಕಮೆಂಟ್ ಹಾಕಿರಿ, ನೀವು ಬಾಣಿತನ ಎಲ್ಲಿ ಮಾಡ್ಕೊಂತೀರಿ ಅಂತ. ಇನ್ನೊಬ್ರು ಏನಂತ ಹಾಕ್ಯಾರಂದ್ರೆ, ನೀವು ಬಾಣಿತನಕ್ಕೆ ನಿಮ್ಮ ಅಜ್ಜಿ ಊರಿಗೆ ಹೋಗ್ಬಿಟ್ರೆ ಕೆಲಸ ಮಾಡಂಗಿರಲ್ಲ, ನಿಮ್ಮದು ಅಲ್ಲೇ ಆರಾಮಾಗಿ ನೀವು ಕೇಳಿದ್ದು ಮಾಡಿಕೊಡ್ತಾರೆ ಅಂತಂದು ಕಮೆಂಟ್ ಹಾಕಿರಿ. ಹೇಳಪ್ಪ ಇದ್ರ ಬಗ್ಗೆ. ಇದ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಹೌದು, ಭಾಳ ಜನ ಹಂಗೆ ಕಮೆಂಟ್ ಹಾಕಿರಿ, ಊರಿಗೆ ಹೋಗ್ಬಿಡ್ರಿ, ರೆಸ್ಟ್ ಆಗುತ್ತೆ ನಿಮ್ಗೆ, ಹಂಗೆ ಡೆಲಿವರಿ ಮಾಡ್ಕೊಳಕ್ಕೆ ಅನುಕೂಲ ಆಗುತ್ತೆ ಅಂತ. ನಾವು ಊರಿಗೆ ಹೋಗ್ಬೇಕು ಅಂದ್ರೆ ನಾನೇನಂದ್ರೆ ಡೆಲಿವರಿ ಟೈಮಿಗೆ ಹೋದ್ರಾಯ್ತು. ಇವಾಗ ಯಾಕೆ ಸುಮ್ಮನೆ ಹೋಗಿ ಅಲ್ಲಿ ನಮ್ಮ ಮಾಯಿ ಒಬ್ಬಾಕಿರ್ತಾಳಲ್ಲ, ಸುಮ್ಮನೆ ಯಾಕೆ ರಿಸ್ಕ್ ಅಂತೇಳಿ ನಾನು ಅನ್ಕೊಂಡೀನಿ. ಇನ್ನು ಹೆಂಗಾಗುತ್ತಂತ ಗೊತ್ತಿಲ್ಲ. ಅಂದರೆ ಬಾಣೆತನ ಊರಾಗೆ ಮಾಡ್ಕೊತೀವಿ, ಅದು ಬಾಣೆತನಕ್ಕೆ ಊರಿಗೆ ಹೋಗ್ತೀವಿ. ಇಲ್ಲಿ ಯಾಕಂದ್ರೆ ಕೆಲಸಗಳು ಅದಾವಲ್ಲ, ಅದಕ್ಕೆ ಯಾವಾಗ ಹೋಗ್ತೀವಿ ಏನೈತೀವಿ ಅಂತ ಇನ್ನೂ ಕನ್ಫರ್ಮ್ ಇಲ್ಲ. ಪಕ್ಕ ಮಾತ್ರ ಹೋಗ್ತೀವಿ, ಅಲ್ಲೇ ಹೋಗೋದು ಮಾಡ್ಕೊಳೋದೆಲ್ಲ. ಇಲ್ಲಿ ಯಾಕಪ್ಪ ಅಂತಂದ್ರೆ ಇಲ್ಲಿ ಬಾಣಿತನ ಆದಮೇಲೆ ಮಮತಾಗ ನೋಡ್ಕೊಳಕ ಅವರೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಇವ್ರ ಅಪ್ಪ ಅಮ್ಮ ಇದ್ದಾರೆ, ಆದರೆ ಅಲ್ಲಿ ಇರೋದು ಚಿಕ್ಕ ಮನೆ, ಮತ್ತು ಅವ್ರಿಗೆ ಅಪ್ ಆ್ಯಂಡ್ ಡೌನ್ ಹೋಗೋಕೆ ಬರೋಕೆ ತ್ರಾಸಾಗುತ್ತೆ. ಅಲ್ಲಿ ಬೇರೆ ಅವ್ರದ್ದು ಸಣ್ಣದಲ್ಲ ಮನೆ, ಅದ್ರ ಸಂಬಂಧ ಅಲ್ಲಿ ಬಾಣೆತನ ಮಾಡ್ಕೊಳಕ್ಕೆ ಅನುಕೂಲ ಇಲ್ಲ.
ಅದಕ್ಕೆ ನಾವು ಊರಿಗೆ ಹೋಗ್ಬೇಕಂತ ಡಿಸೈಡ್ ಆಗೀವಿ. ಊರಿಗೆ ಹೋಗ್ಬೇಕು ಅಂದರೆ ಯಾವತ್ತಂತ ಗೊತ್ತಿಲ್ಲ, ಎಷ್ಟು ತಿಂಗಳಿಗೆ ಹೋಗ್ತೀವಿ ಅಂತ ಗೊತ್ತಿಲ್ಲ. ಅಲ್ಲೇ ಹೋಗಿ ಬಾಣಿತನ ಮಾಡ್ಕೊಳದ. ನಮ್ಮ ಸಾರಿಗೆ ಇವಾಗ ಒಂದು ಪ್ರಯೋಗ ಮಾಡಿವಿ ಅದನ್ನು. ಆ ಪ್ರಯೋಗ ಸಲಗೆ ಊಟ ಮಾಡಕತ್ತಾಳ ಆಕಿ, ಇಲ್ಲಾಂದ್ರೆ ಊಟ ಮಾಡ್ತಿದ್ದಿಲ್ಲ. ಅದೇನೋ ಪ್ರಯೋಗ ಮಾಡಿ ಡಿಫ್ರೆಂಟ್. ಇದು ವರ್ಕೌಟ್ ಆದಂದ್ರೆ ನಿಮಗೂ ಹೇಳ್ಕೊಡ್ತೀವಿ. ಆಕಿ ಇವಾಗ ಸದ್ಯಕ್ಕೆ ಹಾಲು ಬಿಟ್ಟಾಳ, ಊಟ ಮಾಡಕತ್ತಾಳ. ಇವಾಗ ಹಾಲು ಬಿಟ್ಟಾಳ ಸದ್ಯಕ್ಕೆ. ಹಿಂಗೆ ಉಂಡಕ್ಕಂದು ಇದ್ದ ಬಿಟ್ರೆ ನಾವು ಭಾಳ ಅಂದ್ರೆ ಭಾಳ ಖುಷಿ ಆಗತ್ತೆ. ಮೇಬರಿ ಈ ಒಂದು ಪ್ರಯೋಗ ಮಾಡಿರೋದಕ್ಕೆ ಅದನ್ನ ಅನ್ನ ಉಣಕತ್ತಾಳ ಆಕಿ, ಇಲ್ಲಾಂದ್ರೆ ಉಣ್ತಿದ್ದಿಲ್ಲ. ನೋಡಮ್ರಿ ಇದು ವರ್ಕೌಟ್ ಆತಂದ್ರೆ ನಿಮಗೂ ಹೇಳ್ತೀವಿ. ಹಾಲು ಬಿಟ್ಟಾಳ ಇವಾಗ ಸದ್ಯಕ್ಕೆ. ಹಾಲು ಸಾನ್ವಿ ಡಾಕ್ಟ್ರು ಹೇಳಿಬಿಟ್ಟಿದ್ರು ಹಾಲು ಕುಡಿಸ್ಬೇಡ್ರಿ, ಅದರಿಂದ ಎಫೆಕ್ಟ್ ಆಗುತ್ತೆ ಅಂದಾರ. ಮತ್ತೆ ಚಾವ್ ಬಿಡ್ರು ಅಂತ ಭಾಳ ಜನ ಕಮೆಂಟ್ ಹಾಕಿದ್ರು. ಚಾವ್ ಮುಟ್ಟಕ್ಕೆ ಬಿಡಲ್ಲ ನಾನು ಇಲ್ಲಿಂದ, ಚಾ ಕುಡಲ್ಲ. ಏನು ನನ್ಗೆ ಅದೇನಂತಂದ್ರೆ ಭಾಳ ಟೆನ್ಷನ್ ಆದಾಗ ತಲೆ ನೋವು ಭಯಂಕರ ಬರುತ್ತೆ. ಅದ್ರ ಸಂಬಂಧ ನನಗೆ ಚಾ ಕುಡಿಬೇಕು ಅನ್ಸುತ್ತೆ ಬೆಳಿಗ್ಗೆ ಎದ್ದು. ಇವಾಗ ಯಾಕಂದ್ರೆ ಡಾಕ್ಟರ್ ಬೇರೆ ಹಂಗೆ ಹೇಳ್ಬಿಟ್ರಲ್ಲ, ಅದ್ರ ಸಂಬಂಧ ನೀವು ಹಂಗೆ ಕಮೆಂಟ್ ಹಾಕಿದ್ರಲ್ಲ ಕುಡಿಬೇಡ್ರಿ ಅಂತ. ನಿನ್ನಗೋಸ್ಕರ ನಿನ್ನ ಆರೋಗ್ಯಕ್ಕೆ ಚಂದ ಇಟ್ಟಗ. ನಿಜ ಹೇಳ್ಬೇಕಂದ್ರ ಕಮೆಂಟ್ ನೋಡಿ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ನಮ್ಮ ಫ್ಯಾಮಿಲಿಲಾಗಲಿ ನಮ್ಮ ಮನೆಗೆ ಅಲ್ಲಿ ಇಷ್ಟೊಂದು ಕಾಳಜಿ ಕೇರ್ ನನಗೆ ಯಾರು ಮಾಡಿಲ್ಲ. ನೀವೆಲ್ಲ ಅಷ್ಟು ಕಾಳಜಿ ಕೇರ್ ಮಾಡಿ ನನ್ನ ಬಗ್ಗೆ ಅಷ್ಟೆಲ್ಲ ಹೇಳಿದ್ರಿ. ನಂಗೆ ಕಮೆಂಟ್ ನೋಡಿ ನಿಜ ಹೇಳ್ಬೇಕಂದ್ರೆ ಕಣ್ಣಾಗ ನೀರೇ ಬಂದ್ಬಿಟ್ಟ. ಭಾಳ ಇನ್ನೊಂದು ಏನಪ್ಪ ಅಂದ್ರೆ ಒಬ್ಬರು ನೆಗೆಟಿವ್ ಆಗ್ತಾರೆ. ನೆಗೆಟಿವ್ ಅಂದ್ರೆ ಏನಂದ್ರೆ ನಿಮ್ಮ ಲಾಗ್ಸ್ ಎಲ್ಲ ಬೋರಿಂಗ್ ಇರ್ತಾವಂತ. ಬೋರಿಂಗ್ ಇರ್ತಾವೆ, ಅದನ್ನು ಖುಷಿನೇ ನನಗೆ. ಏನಪ್ಪ ಅಂತಂದರೆ ಒಳ್ಳೇದು ಹೇಳಿದ್ದಾರೆ ಅವನ್ನೆಲ್ಲ ತಗೊತೀವಿ ಅಂದಮೇಲೆ ಕೆಟ್ಟದನ್ನು ತಗೋಬೇಕಾಗತ್ತೆ. ನಮ್ಮ ಬೋರಿಂಗ್ ಯಾವ ಲೆವೆಲ್ ಏನಪ್ಪ ನಮ್ಮ ಜೊತೆ ನಡೆದಿರೋದು ನೋಡ್ರಿ. ನಮಗೆ ಆ ಕಡೆ ಈ ಕಡೆ ಹೋಗೋಕೆ ನಮಗೆ ಇಲ್ಲಿ ಯಾರೂ ನಮ್ಮ ಜೊತೆಗೆ ಬರಲ್ಲ. ಮತ್ತು ನಾವು ಎಲ್ಲಿಗಾದರೂ ಯಾರನ್ನಾದ್ರೂ ಕರೆಯೋಣ, ಎಲ್ಲಿಗಾದ್ರೂ ಹೊರಗಡೆ ಹೋಗೋಣ ಅಂದರೆ ಯಾರೂ ಬರಲ್ಲ. ನನಗೂ ಫ್ರೆಂಡ್ಸು ಯಾರೂ ಇಲ್ಲ. ಸೊ ನಾನು ಯಾರಿಗೂ ಕರೆಯೋಕ್ಕಾಗಲ್ಲ, ಕೃಷ್ಣನು ಯಾರಿಗೂ ಕರೆಯೋಕ್ಕಾಗಲ್ಲ, ನಾವು ಯಾರ ಹತ್ರನೂ ಹೋಗೋಕ್ಕಾಗಲ್ಲ. ಕರೆದ್ರೂ ಕೂಡ ಬರಲ್ಲ ಯಾರ. ನಾವು ಎಲ್ಲಿಗೂ ಹೋಗೋಕ್ಕಾಗಲ್ಲ, ಹೊರಗಡೆ ಹೋಗ್ತೀವಿ. ನಮಗೂ ಖುಷಿನೇ ಹೊರಗಡೆ ಹೋಗ್ಬೇಕಂತ. ನಮಗೂ ಏನಂತಂದ್ರೆ ನಮ್ಮ ಜೊತೆ ಯಾರು ಬರಲ್ಲ. ನಮ್ಗೂ ಅನಿಸ್ತಿರುತ್ತೆ ನಾವಿಬ್ಬರೇ ಅಲ್ಲ ಲಾಗ್ಸ್ ಅದು ಮಾಡ್ಬೇಕಂದ್ರೆ ನಮ್ಮ ಜೊತೆಗೆ ಯಾರಾದ್ರೂ ಇದ್ರೆ ಏನಾದರೂ ವೆರೈಟಿ ಮಾಡ್ಬೋದು ಅಂತೇಳಿ ನಮಗೂ ಭಾಳ ಖುಷಿ ಆಗುತ್ತೆ. ಊರಿಗೆ ಹೋದ್ರೆ ಕಂಟಿನ್ಯೂ ಏನೇನೋ ಮಾಡ್ಬೋದು. ಅಲ್ಲೆಲ್ಲ ಊರಾಗೆಲ್ಲ ಜಾಸ್ತಿ ಎಂಜಾಯ್ ಮಾಡ್ತಿರ್ತೀವಿ, ನಡಿತೈತಿ. ಇಲ್ಲಿ ಅಂತಂದ್ರೆ ಯಾರು ಇಲ್ಲ, ಹಂಗಾಗಿ ನಾವು ಮೂರೇ ಜನ ನಾವು ಫ್ರೆಂಡ್ಸ್ಗೆ ಎಲ್ಲಿಗೆ ಹೋದ್ರೆ ನಾವು 3 ಜನ. ಅವರು ನಮ್ಮ ದೊಡ್ಡ ಫ್ರೆಂಡು, ಇವ್ರು ನಮ್ಮ ಚಿಕ್ಕ ಫ್ರೆಂಡು, ಅವ್ರಿಗಿಂತ ಚಿಕ್ಕ ಫ್ರೆಂಡ್ ನಾನೇ. ಮತ್ತೆ ಇನ್ನೊಬ್ರು ದೊಡ್ಡ ಫ್ರೆಂಡ್ ಇದ್ದಾರೆ, ಅದ್ರ ಒಳಗಿದ್ದಾರೆ. ಇವ್ರಿಗಿಂತ ದೊಡ್ಡ ಫ್ರೆಂಡ್. ಇಷ್ಟೇ ನಮ್ದು ಚಿಕ್ಕ ಫ್ಯಾಮಿಲಿ, ನಾವೇ ಫ್ರೆಂಡ್ಸ್, ನಾವೇ ಎಲ್ಲ. ಕೆಲವೊಬ್ರು ಅನ್ಕೊಂತ ಇರ್ತೀರಿ ಇವ್ರದ್ದೇನು ನೋಡೋದು ಇವ್ರದ್ದೇನು ಮಾಡೋದು ಅಂತ. ಬೋರಿಂಗ್ ಆಗುತ್ತೆ ಅನ್ನೋ ಬದ್ಲಿ ನಂದು ಏನಪ್ಪ ಅಂದ್ರೆ ಮನೆಗೆ ಮಾಡ್ತೀನಲ್ಲ, ಅದಕ್ಕೆ ಬೋರಿಂಗ್ ಆಗ್ಬೋದು. ಹೊರಗಡೆ ಹೋಗಕ್ಕೆ ನಾನು ಟ್ರೈ ಮಾಡ್ಬೇಕು ಅನ್ಕೊಂತೀನಿ. ಅದು ಈಗಿರೋ ಸಿಚುವೇಶನ್ಗೆ ಜಾಸ್ತಿ ಹೊರಗೆ ಹೋಗಕ್ಕಾಗಲ್ಲ. ಎಲ್ಲರೂ ಹೇಳಿದ್ರಿ ಜಾಸ್ತಿ ಎಲ್ಲಿ ಲಾಂಗ್ ಹೊರಗೆ ಹೋಗ್ಬೇಡ್ರಿ, ಗಾಡಿ ಮೇಲೆ ಜಾಸ್ತಿ ತಿರುಗಬೇಡ್ಬೇಡ್ರಿ ಅಂತೇಳಿ. ಅದಕ್ಕೆ ನಾವು ಜಾಸ್ತಿ ಎಲ್ಲಿ ಹೋಗಲ್ಲ ಡೆಲಿವರಿ ಆಗಂಟ. ಡೆಲಿವರಿ ಆದ್ಮೇಲಂತೂ ಪಾಪ ಬಂದ್ಮೇಲೆ ಇನ್ನೆಲ್ಲೂ ಹೋಗಕ್ಕೂ ಆಗಲ್ಲ. ದೊಡ್ಡದಾದ್ಮೇಲೆ ನಾವೆಲ್ಲಾದ್ರೂ ಹೋಗಕ್ಕಾಗತ್ತೆ. ಅದೇ ಮತ್ತೆ ಅದೇ ಭಾಳ ಜನ ಇದನ್ನ ಕೇಳಿದ್ರಿ, ಮಮತಾ ಅಕ್ಕಂದು ಎಲ್ಲಿ ಡೆಲಿವರಿ ಮಾಡ್ತೀರಾ, ಊರಲ್ಲ ಏನು ಬೆಂಗಳೂರಲ್ಲ ಅಂತ. ಅದಕ್ಕೆ ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ. ಮತ್ತೆ ಇಷ್ಟು ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ಸಿಗಮ್ರಿ ನೆಕ್ಸ್ಟ್ ಲಾಗಲ್ಲಿ. ಇನ್ನೊಬ್ರು ಕಮೆಂಟ್ ಹಾಕಿದ್ರಲ್ಲ, ಗಂಡಗ ರೆಸ್ಪೆಕ್ಟ್ ಕೊಡ್ರಿ ಅಂತೇಳಿ. ಮಮತಾಗ ಮುಚ್ಕೊಂಡಿರ ಅಂತ ಬಂದಿದ್ಮೇಲೆ ಅದು ನಾವು ಮನೆಯಾಗೆಲ್ಲ ಕಾಮನ್ ಆಗಿ ಏನಂತಂದ್ರ ಕಾಮನ್ ಆಗಿ ವಿಡಿಯೋದಾಗ ಸ್ವಲ್ಪ ಚೆನ್ನಾಗಿ ಮಾತಾಡು, ನೀವು ಫ್ರೆಂಡ್ಸೇ ಆಗಿರ್ಬೋದು ಮನೇಲಿ, ವಿಡಿಯೋದಾಗ ಮಾತಾಡಂದ ಏನೋ ಒಂದು ಫ್ಲೋನ್ಯಾಗ ಆಕಿ ಮಾಮೂಲೇ ಇರಿ. ಆಕಿ ಕ್ಯಾಮ್ರಾ ಮುಂದೆ ಒಂದು ಫೋನ್ ಇರ್ಲಾರ್ದಾಗ ಒಂದು ಈ ಥರ ಇಲ್ಲ. ಆಕಿ ಹೆಂಗದಲ್ಲ ಹಂಗೆ ಓಪನ್ ಆಗಿರ್ತಾಳೆ ಅಷ್ಟೇ. ಮತ್ತು ಅದೊಂದು ಹಾಕಿದ್ರಿ ಕಮೆಂಟ್. ಅಷ್ಟು ಬಿಟ್ರೆ ಅದೇ ಚೆನ್ನಾಗಿರ್ರಿ, ಊಟ ಮಾಡ್ರು ಅದೇದು ಅಂತ ಕಮೆಂಟ್ ಹಾಕಿರಿ. ಭಾಳ ಖುಷಿ ಆಯಿತು. ಸೊ ಇಷ್ಟು ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿಗಮ್ರಿ ನೆಕ್ಸ್ಟ್ ಲಾಗಲ್ಲಿ. ಬಾಯ್ ಗಾಯ್ಸ್.